ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಭಿಗೌಡ. ಇವತ್ತು ನಾನು ನಿಮ್ಗೊಂದು ವಿಶೇಷವಾಗಿರುವಂಥ ಒಂದು ಪ್ರೊಜೆಕ್ಟರ್ನ ತೋರಿಸ್ಬೇಕು ಅಂತ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಳೆಯ ಕಾಲದ್ದು, ಆಲ್ಮೋಸ್ಟ್ ಏನಂದರೆ ಈಗಿನ ಜನ್ರೇಷನ್ ಅವ್ರಿಗೆ ಇದು ಗೊತ್ತಿಲ್ಲ. ಎಲ್ಲರೂ ಸಿನಿಮಾ ನೋಡ್ತಾರೆ, ಥಿಯೇಟ್ರಿಗೆ ಹೋಗಿ. ಸೊ ಬರೀ ಸಿನಿಮಾ ನೋಡ್ತಾರೆ, ಬರ್ತಾರೆ. ಬಟ್ ಅದ್ರ ಹಿಂದೆ ಯಾವ ಥರ ಒಂದು ಜನ್ರೇಟ್ರ್ ವರ್ಕ್ ಆಗುತ್ತೆ ಆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಇಲ್ಲೊಬ್ರು ವ್ಯಕ್ತಿ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಹೇಗೆ ಏನು ಅಂತ ತಿಳ್ಕೊಳ್ಳೋಣ. 1936ರಲ್ಲಿ ಸೌಂಡ್ ಪಿಕ್ಚರ್ ಶುರು ಆಗಿದ್ದು, ಫಸ್ಟ್ ಸೌಂಡ್ ಪಿಕ್ಚರ್ ಬಂದಿದ್ದು. ಅಲ್ಲಿಂದ ಈಚೆಗೆ ಒಂದೊಂದು ಡೆವಲಪ್ಮೆಂಟ್ ಆಗಿ 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 ಎಲ್ಲಿವರೆಗೆ ಬಂತಂತ ಹೇಳಿದ್ರೆ 50s ಅಲ್ಲಿ ನಮಗೆ ಬಲ್ಬ್ ಹಾಕಿ ತೋರಿಸೋ ಸಿಸ್ಟಮ್ ಬಂತು. ಅಂದ್ರೆ ಲ್ಯಾಂಟಿನ್ ಇಡೋದು, ಹಿಂದ್ಗಡೆ ಲೈಟ್ ಬರ್ಬೇಕಲ್ವಾ, ಲ್ಯಾಂಟಿನ್ ಇಟ್ಬಿಟ್ಟು ಪಿಕ್ಚರ್ ತೋರ್ಸೋಕ್ ಶುರು ಮಾಡಿದ್ರು. ಕೈಯಲ್ಲಿ ಸುತ್ತಾ ಇದ್ರು, ಮೋಟರ್ ಇಲ್ಲ, ನಾವು ಕೈಯಲ್ಲಿ ಸುತ್ತಾ ಇದ್ವಿ. ಅದಕ್ಕೆ ಸ್ಪೀಡ್ ಗವರ್ನರ್ ಇತ್ತು, ಅದನ್ನ ನಾವು ಸುತ್ತಿದ್ರೆ ಅದು ಸ್ಪೀಡ್ ಗವರ್ನರ್ನ ಅದ್ರ ಪ್ರಕಾರ ಕೊಡ್ತಾ ಇತ್ತು. 2 ಅವರ್ ಪಿಕ್ಚರ್ ಅಂತ ಸುತ್ತಬೇಕು ಆತರ ಇತ್ತು. ಅದಾದ ನಂತರ ಮೋಟರ್ ಹಾಕಕ್ ಶುರು ಮಾಡಿದ್ವಿ. ಅದಕ್ಕೂ ಬಹಳಷ್ಟು R&D ಮಾಡಿ ಮೋಟರ್ ಹಾಕಿ ಒಂದೊಂದ್ ಕಡೆ ಒಂದೊಂದ್ ರೇಂಜ್. ಈಗ ಕೆಲವು ಕಡೆ, ಈಗ ಜಪಾನ್ಗೆ ಹೋದ್ವಿ ಅಂತ ಇಟ್ಕೊಳ್ಳಿ, ಅಲ್ಲಿ ನಿಮ್ಗೆ 60 ಸೈಕಲ್ಸ್. ನಮ್ಮ ಇಂಡಿಯಾದಲ್ಲಿ 50 ಸೈಕಲ್ಸ್ ಕರೆಂಟ್. ಸೊ 50 ಸೈಕಲ್ಸ್ಗೆ ಒಂದು ಗೇರ್ ಸಿಸ್ಟಮ್ ಬೇಕು, 60 ಸೈಕಲ್ಸ್ಗೆ ಇನ್ನೊಂದು ಗೇರ್ ಸಿಸ್ಟಮ್ ಬೇಕು. ಸೊ ಹಾಗಾಗಿ ಅದಕ್ಕೆ ಕರೆಕ್ಟ್ ಆಗಿ ನಾವು ಮಾಡ್ಕೋಬೇಕಿತ್ತು. ಎಲ್ಲ ಮಾಡ್ಕೊಂಡು ನಂತರ ಡೆವಲಪ್ಮೆಂಟ್ಸ್ 1 by 1 ಮಾಡ್ಕೊಂಡು ಕಾರ್ಬನ್ ಆರ್ಕ್ ಲ್ಯಾಂಪ್ ಸಿಸ್ಟಮ್ ಅಂತ ಮಾಡಿ ಪ್ರೊಜೆಕ್ಟರ್ ನಲ್ಲಿ ಮೋಟರ್ ಫಿಟ್ ಮಾಡಿ ಎಲ್ಲ ಅಲ್ಲಿಂದ ಶುರು ಆಯ್ತು ಮುಂದಕ್ಕಿರೋ ಪ್ರಾಸೆಸ್. ಸುಮಾರು ಜನಕ್ಕೆ ಇದು ನೋಡಿದಾಗ ಒಂದು ಖುಷಿ ಆಗುತ್ತೆ, ಯಾಕಂದ್ರೆ ಒಂದು ಹಳೆಯ ನೆನಪಿಗೆ ನಾವು ಇದನ್ನೆಲ್ಲ ನೋಡಿದಾಗ ಹೋಗತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಹಳೆಯ ಕಾಲದಲ್ಲಿ ನಾವು ಕ್ಯಾಬಿನ್ ಒಳಗೆ ಯಾರನ್ನೂ ಸೇರಿಸ್ತಾ ಇರ್ಲಿಲ್ಲ. ಯಾಕೆ ಸೇರಿಸ್ತಾ ಇರ್ಲಿಲ್ಲ ಅಂದ್ರೆ ಗುಂಪು ಕಟ್ಕೊಳ್ಳೋರು ಒಂದು. ಇನ್ನೊಂದೇನದ್ರಲ್ಲಿ ಕಾರ್ಬನ್ ಉರಿತಾ ಇತ್ತು. ಕಾರ್ಬನ್ ಮಾನಾಕ್ಸೈಡ್ ಇಸ್ ವೆರಿ ಡೇಂಜರಸ್ ಫಾರ್ ದ ಹೆಲ್ತ್. ಅದ್ರಲ್ಲಿ ನಮ್ಗೆ ಕಿಂಡಿ ಮಾಡಿರೋರು, ಅದರಿಂದ ಲೈಟ್ ಪಿಕ್ಚರ್ ಬರ್ತಾ ಇದ್ದದ್ದು. ಅಲ್ಲಿ ಗ್ಲಾಸ್ ಹಾಕಿರೋರು, ಅದ್ರ ಉದ್ದೇಶನೂ ಏನಂತ ಹೇಳಿದ್ರೆ, ನೀವು ಉಸಿರಾಡಿರ್ತಕ್ಕಂಥ ಗಾಳಿ ನಮ್ಗೆ ಬರಬಾರ್ದು, ನಾವು ಉಸಿರಾಡಿರೋ ಗಾಳಿ ನಮ್ಮ ಕಾರ್ಬನ್ ಮಾನಾಕ್ಸೈಡ್ ಇದು ನಿಮಗ್ ಬರಬಾರ್ದು. ಆ ಹೆಲ್ತ್ ಕಾನ್ಶಿಯಸ್ಗೋಸ್ಕರ ಮಾಡಿದ್ರು. ಇನ್ನೊಂದು ವೈಟ್ ಅಂಡ್ ಬ್ಲಾಕ್ ಕಲರ್. ಹೌದು. ಸೊ ಆ ತರದ್ದು ಏನಾದ್ರು ಮಿಷಿನ್ ಅಲ್ಲಿ ವ್ಯತ್ಯಾಸ ಇರ್ತಿತ್ತು? ಇಲ್ಲ, ಏನಿಲ್ಲ, ನಥಿಂಗ್. ಓನ್ಲಿ ದ ಡಿಫ್ರೆನ್ಸ್ ಇಸ್ 70 mm and 35 mm, ಅಷ್ಟೇ ಡಿಫ್ರೆನ್ಸ್. ಒಂದು ಸಿನಿಮಾ ಎಷ್ಟು ರೀಲ್ ಯೂಸ್ ಮಾಡಿ? ನಾವು 16ರಿಂದ 18 ರೀಲ್ ಯೂಸ್ ಮಾಡ್ತೀವಿ. ಈಗಿನ ಸಿನಿಮಾಗಳಾದ್ರೆ ಈಗ ಅಲ್ಲಿ ಶೂಟ್ ಮಾಡ್ತೀವಿ, ಬರ್ತೀವಿ, ಅಲ್ಲೇ ಟಕ್ಕಂತ ಎಡಿಟ್ ಮಾಡ್ತೀವಿ, ಪೆನ್ ಡ್ರೈವ್ ಹಾಕೊಂತೀವಿ. ಹೌದು. ಸೊ ಇದು ರೀಲ್ ಅಲ್ಲಿ ಅವಾಗ ಶೂಟ್ ಮಾಡ್ತಾ ಇರೋದು. ಹೌದು. ಸೊ ಈ ಪ್ರೊಸೀಜರ್ ಅಲ್ಲಿ ಆಗಕ್ಕೆ ಎಷ್ಟು ದಿವಸಗಳು ಬೇಕಾಗುತ್ತೆ? ಈ ಒಂದು ಸಿನಿಮಾ ನಿಮಗೆ ಒಂದು ರೀಲ್ ನೀವು ತೆಗೆದು ನೀವು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ ಬರ್ಬೇಕು ಅಂದ್ರೆ ಮಿನಿಮಮ್ 3 days ಬೇಕಾಗಿತ್ತು. ಯಾತಕ್ಕೆ ಅಂತ ಹೇಳಿದ್ರೆ, ನಾವು ಡಾರ್ಕ್ ರೂಮ್ ಅಲ್ಲಿ ನೆಗೆಟಿವ್ ಲೋಡ್ ಮಾಡ್ಬೇಕು, ನಂತರ ಕ್ಯಾಮರಾದಲ್ಲಿ ಇರುತ್ತೆ, ಶೂಟ್ ಮಾಡ್ಬೇಕು, ಶೂಟ್ ಮಾಡಿದ್ದನ್ನ ತಗೊಂಡ್ ಬಂದು ಡಾರ್ಕ್ ರೂಮ್ ಅಲ್ಲಿ ಓಪನ್ ಮಾಡ್ಬೇಕು, ನಂತರ ಅದನ್ನ ಪ್ರಾಸೆಸ್ ಮಾಡ್ಬೇಕು, ಪ್ರಾಸೆಸ್ ಮಾಡಿ ನಂತರ ಕರೆಕ್ಟ್ ಆಗಿದೆಯಾ ನೋಡ್ಬೇಕು. ಆಯ್ತಾ? ಕರೆಕ್ಟ್ ಆದ ನಂತರ ಅದನ್ನ ನೆಗೆಟಿವ್ ಇರುತ್ತದು, ಅದನ್ನ ಮತ್ತೆ ಪಾಸಿಟಿವ್ ಪ್ರಿಂಟ್ ಆಗಿ ತೆಗಿಬೇಕು. ಪಾಸಿಟಿವ್ ಪ್ರಿಂಟ್ ಆದ ನಂತರ ನಾವು ಇದ್ರಲ್ಲಿ ರಶ್ ಫಿಲ್ಮ್ಸ್ ಅಂತ ಹಾಕ್ಬಿಟ್ಟು ಅದನ್ನ ನೋಡ್ಬೇಕು. ಅದ್ರಲ್ಲಿ ಯಾವ್ದು ಎಡಿಟ್ ಮಾಡ್ಬೇಕು ಅನ್ನೋದು ನೋಡಿ ಆಮೇಲೆ ಮಾರ್ಕ್ ಮಾಡಿ ಎಡಿಟ್ ಮಾಡ್ತಾರೆ. ನಂತರ ಅದು ಬರೋ ಅಷ್ಟೊತ್ತಿಗೆ ನಿಮಗೆ ಟೇಕ್ಸ್ ಅಬೌಟ್ ಎ ವೀಕ್. ನಂತರ ಅದರಲ್ಲಿ ನಾವು ಫಿಲಿಂ ಓಡ್ಬೇಕಾದ್ರೂ ಅಷ್ಟೇನೆ 1 ಸೆಕೆಂಡ್ ನಲ್ಲಿ 24 ಫ್ರೇಮ್ ಓಡ್ಬೇಕು. ಮುಂಚೆ ಬಂದ್ಬಿಟ್ಟು 19 ಫ್ರೇಮೇ ಓಡ್ತಾ ಇದ್ದದ್ದು. ನಂತರ ಅದು ಅಷ್ಟು ಸ್ಟಾಗ್ನೇಷನ್ ಇರ್ಲಿಲ್ಲ, ನಮ್ಗೆ ರಾಕ್ ಸ್ಟಡಿ ಸಿಗ್ತಾ ಇರ್ಲಿಲ್ಲ. ನಂತರ ನಾವೇನ್ ಮಾಡಿದ್ವಿ, ಅದನ್ನ ಡೆವಲಪ್ ಮಾಡಿ ಅದನ್ನ 24 ಫ್ರೇಮ್ ಪರ್ ಸೆಕೆಂಡ್ ಅಂತೀವಿ. 1 ಸೆಕೆಂಡ್ ಅಲ್ಲಿ 24 ಫ್ರೇಮ್ ಓಡಿದ್ರೆ 1 ನಿಮಿಷಕ್ಕೆ 1440 ಫ್ರೇಮ್ ಕೆಳಗಡೆ ಇಳಿಯುತ್ತೆ. ಆಯ್ತಾ? ಈ 1440 ಫ್ರೇಮ್ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 9 ಅಡಿ. ಅಪ್ರಾಕ್ಸಿಮೇಟ್ಲಿ, ಇಫ್ ಎನಿ ಮಿಸ್ಟೇಕ್ ಯು ಕ್ಯಾನ್ ಕರೆಕ್ಟ್. ಅಪ್ರಾಕ್ಸಿಮೇಟ್ಲಿ ಇಟ್ ಇಸ್ 9 ಅಡಿ ಬರುತ್ತೆ. ಆವಾಗ ಏನಾಗುತ್ತೆ, ನಿಮ್ಗೆ ಅಲ್ಲಿ ರಾಕ್ ಸ್ಟಡಿ ಪಿಕ್ಚರ್ ಸಿಗತ್ತೆ. ಸೊ ಆ ಪಿಕ್ಚರ್ ನಲ್ಲಿ ತೋರಿಸ್ಕೊಂಡು ಸೌಂಡ್ ಕೊಡ್ಬೇಕು. ಇವಾಗ ನಾನೊಬ್ಬ ಮಾತಾಡಿದ್ ನನ್ನ ಮಾತು ಅಲ್ಲಿ ಸಿಂಕ್ರನೈಸ್ ಹಾಕ್ಬೇಕು ಅಂತ ಹೇಳಿದ್ರೆ ಲೈಟ್ ಸ್ಪೀಡ್ಗೂ ಅಲ್ಲಿ ಫಿಸಿಕ್ಸ್ ಅಲ್ಲಿ ಅಪ್ಲೈ ಆಗ್ತದೆ. ಫಿಸಿಕ್ಸ್ ಏನಪ್ಪಾ ಅಪ್ಲೈ ಆಗ್ತು ಅಂತ ಹೇಳಿದ್ರೆ, ಲೈಟು ಸೌಂಡ್ ಅಂತ ಮಾತಾಡ್ತೀವಿ. ಲೈಟ್ ಸ್ಪೀಡ್ ಜಾಸ್ತಿ ಇದೆ, ಇದ್ರದ್ದು ಸೌಂಡ್ ಸ್ಪೀಡ್ ಕಡಿಮೆ ಇದೆ. ಯಾಕೆಂದ್ರೆ ಈ ಗುಡುಗು ಮಿಂಚು ಮುಂಚೆ ಬರುತ್ತೆ, ಆಮೇಲೆ ಶಬ್ದ ಬರುತ್ತೆ ಅಂತೆಲ್ಲ ಹೇಳ್ತೀವಿ. ಸೇಮ್ ಕಾನ್ಸೆಪ್ಟ್ ಇಲ್ಲೂ ಉಪಯೋಗ ಮಾಡ್ತಾ ಇದ್ದೇವೆ. ಲೈಟ್ ಫಸ್ಟ್ ಹೋಗುತ್ತೆ, ನಂತರ ಸೌಂಡ್ ಬರುತ್ತೆ. ಅಂದ್ರೆ ಈಗ ಪಿಕ್ಚರ್, ಈಗ ಥಿಯೇಟರ್ ಅಲ್ಲಿ ಈಗ ಪಿಕ್ಚರ್ ಹೌದು. ವಾಯ್ಸ್ ಕೂಡ ರೀಲ್ ಅಲ್ಲೇ ರೆಕಾರ್ಡ್ ಆಗಿರುತ್ತೆ.
ಕಂಪ್ಲೀಟ್ ಅದೇ ನಾನು ತೋರಿಸಿದ್ದು ನಿಮ್ಗೆ ಇಲ್ಲಿ ನಿಮ್ಗೆ ಸೌಂಡ್ ಟ್ರ್ಯಾಕ್ ಅಂತ ತೋರಿಸಲ್ಲ ಅದ್ರಲ್ಲಿ ರೆಕಾರ್ಡ್ ಆಗಿದೆ. ಅದು ಏನಂದ್ರೆ ಇಟ್ ಈಸ್ ಎ ಲೈಟ್ ಡಿಸ್ಟರ್ಬೆನ್ಸ್. ಅರ್ಥ ಆಯ್ತಲ್ಲ, ಲೈಟ್ ಡಿಸ್ಟರ್ಬ್ ಆಗತ್ತೆ. ಸೊ ಲೈಟ್ ಸೋರ್ಸ್ ಅಂದ್ರೆ ಸೌಂಡ್ ಸೋರ್ಸ್ ಲೈಟ್ ಸೋರ್ಸ್ ಕನ್ವರ್ಟ್ ಮಾಡಿ ನಂತರ ಅದನ್ನ ಎಲೆಕ್ಟ್ರಿಕಲ್ ಎನರ್ಜಿಯ ಕನ್ವರ್ಟ್ ಮಾಡಿ ನಾವು ಆಂಪ್ಲಿಫೈರ್ ಕೊಡ್ತೇವೆ. ಸೊ ಅದು ಪ್ರಿಂಟ್ ಆಗೋದು ಹೆಂಗೆ ಸರ್? ಅದು ಲ್ಯಾಬ್ ಅಲ್ಲೇ ಆಗ್ಬೇಕದು. ಅದಕ್ಕೆ ನಾವು ಬೀಟಾ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಅದಕ್ಕೆ ಆ ಬೀಟಾ ಟ್ರಾನ್ಸ್ಫರ್ ಅದು ಹೆಚ್ಚಿಗೆ ನಾವು ಪಾಪ್ಯುಲರ್ ಅಂದ್ರೆ ಹಳೆ ಕಾಲದಲ್ಲಿ ಇತ್ತು, ಇವಾಗ ಅದು ಹೆಚ್ಚಿಗೆ ಇಲ್ಲ. ಈಗ ನಮ್ದೆಲ್ಲ ಡಿಜಿಟಲ್ ಆಗಿರೋದ್ರಿಂದ ಅಟ್ ಎ ಟೈಮ್ ಎಲ್ಲ ಆಗ್ತಾ ಇದೆ, ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನಂತರ DTS ಇದೆಲ್ಲ ಬಂದಾಗ ನಮ್ಗೇನಾಯ್ತು, ಅದ್ರದ್ದು ಹೆಡ್ ಬಂದ್ಬಿಟ್ಟು ಮೇಲೆ ಸೌಂಡ್ ಹೆಡ್ ಬಂದ್ಬಿಟ್ಟು ಮೇಲಕ್ಕೆ ಹಾಕೋಕ್ ಶುರು ಮಾಡಿದ್ವಿ. ಅಲ್ಲೇನಾಯ್ತು, ನಮ್ಗೆ ಎಲೆಕ್ಟ್ರಾನಿಕಲಿ ಕರೆಕ್ಟಿಂಗ್ ಫ್ರೈಮಿಂಗ್ ಲಿಪ್ ಸಿಂಕ್ರನೈಸೇಷನ್ ಅಂತ ಬಂತು. ನಾವೇನ್ ಮಾಡ್ತೀವಿ, ಎಲೆಕ್ಟ್ರಾನಿಕ್ ಬಾಕ್ಸ್ ಅದ್ರದ್ದು ಅವ್ನು ಕೊಟ್ಟಿರೋ ಪ್ರೊಸೆಸರ್ ಇರುತ್ತೆ, ಅದರಲ್ಲಿ ಫ್ರೈಮ್ಸ್ ಅಡ್ಜಸ್ಟ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದ ಫ್ರೈಮ್ ನಮ್ಗೆ ಆ ಲಿಪ್ ಮೂವ್ಮೆಂಟ್ ಅಲ್ಲಿ ಸಿಗುತ್ತೆ. ಸರ್ ಇದು ಎಷ್ಟು ವರ್ಷ ಸರ್? ಇದೇನಿಲ್ಲ, ಇದು ನಿಮಗೆ ಒಂದು 25 ವರ್ಷದ ಹಿಂದೆ ಅಷ್ಟೇ. 25 ವರ್ಷದಿಂದ ಅಷ್ಟೇ. ಅವಾಗಿಂದ ನೀಟಾಗಿ ಹುಷಾರಾಗಿ ನೋಡ್ಕೊಂಡು ಬಂದ್ರು. ನಮ್ಮ ಅದ್ರ ಕ್ರೆಡಿಟ್ ನಮ್ ಚಂದ್ರು ಸರ್ಗೆ ಹೋಗುತ್ತೆ. ಅದ್ರದ್ದು ಕ್ರೆಡಿಟ್ ಫುಲ್ ನಮ್ ಚಂದ್ರು ಸರ್ಗೆನೆ. ಅದು ಹೇಗೆ ಮೇಂಟೈನ್ ಮಾಡಿದ್ರೆ ಹಿ ಇಸ್ ಬಿಲಾಂಗಿಂಗ್ ಟು ಹಿಮ್, ಹಿಸ್ ಬೇಬಿ. ನಾವು ಕಂಪನಿ ದುಡ್ಡಿಸ್ಕೊಂಡು ಅವ್ರು ಕೊಟ್ಬಿಟ್ಟಿದೆ, ನಾವು ಸರ್ವಿಸ್ ಮಾಡ್ತೀವಿ ಅಷ್ಟೇ, ಯಾವತ್ತೋ ವಿಸಿಟಿಂಗ್ ಪ್ರೊಫೆಸರ್ ತರ ಬಸ್. ಆಮೇಲೆ ಇನ್ನೊಂದಂದ್ರೆ ಇದು ಇಷ್ಟು ವರ್ಷದಲ್ಲಿ ಇದೆ ಫಸ್ಟ್ ಮೊದಲನೇ ವರ್ಷ ಈ ತರ ಈ ಬಯಲು ರಂಗಮಂದಿರ ಅಂತ ಮಾಡ್ತಾ ಇರೋದು ಇವಾಗ. ಅಂದ್ರೆ ಇದು ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತಾ? ಅದು ನಾನು ಹೇಳಕ್ ಬರಲ್ಲ. ಅದು ನಮ್ಮ ವಾರ್ತಾ ಇಲಾಖೆಯವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಮ್ಮ ವಾರ್ತಾ ಇಲಾಖೆ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ನಾನು ಎಷ್ಟೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಆ ಒಂದು ಕಾನ್ಸೆಪ್ಟ್ ಹೊರಗಡೆ ತಂದ್ರೆ. ಓಕೆ, ಥ್ಯಾಂಕ್ ಯು.